ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಅಕೌಂಟಲ್ಲಿ ನಾನು ಇನ್ಮೇಲಿಂದ ನಿಮಗೆ ಕಾನೂನು ಬಗ್ಗೆ ವಿಡಿಯೋಸ್ ಹಾಕ್ತಾ ಹೋಗ್ತಾ ಇರ್ತೀನಿ. ಏನಕ್ಕಪ್ಪ ಅಂತ ಅಂದರೆ, ಜನಗಳು ಈಗಿನ ಕಾಲದಲ್ಲಿ ನೀವು ಕಾನೂನು ಬಗ್ಗೆ ತಿಳ್ಕೊಳ್ಳೋದು ಅತ್ಯವಶ್ಯಕತೆ ಆಗಿದೆ. ನೀವೇನಾದರೂ ಕಾನೂನು ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂಥರ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಹೋಗ್ತಾ ಇರ್ತೀರಾ. ಅದಕ್ಕೋಸ್ಕರ ನೀವು ನನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ಮೇಲಿಂದ ನನ್ನ ಅಕೌಂಟಲ್ಲಿ ನಾನು ಲೀಗಲ್ ಬೈಟ್ಸ್ ಬಗ್ಗೆ ವಿಡಿಯೋಸ್ ಹಾಕ್ತಾ ಹೋಗ್ತಾ ಇರ್ತೀನಿ. ಮತ್ತೆ ನೋಡಿ, ಮೊದಲನೇದಾಗಿ ನಾನು ನಿಮ್ಗೆ ಇವತ್ತು ಈ ಕೋರ್ಟ್ ಸರ್ವಿಸಸ್ ಅಂತ ಒಂದು ಕೋರ್ಟ್ ಆ್ಯಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಈ ಒಂದು ಆ್ಯಪಿಂದ ನಿಮ್ಗೆ ಏನಪ್ಪ ಉಪಯೋಗ ಆಗುತ್ತೆ ಅಂತಂದರೆ, ನಿಮ್ದೇನಾದರೂ ಕೋರ್ಟಲ್ಲಿ ಕೇಸ್ ಇದ್ದು ನಿಮ್ಮ ಲಾಯರು ಕೋರ್ಟ್ ಕೇಸ್ ಅಟೆಂಡ್ ಆಗಿದ್ರ ಮತ್ತು ನಿಮ್ಗೆ ಅಪ್ಲಿಕೇಶನ್ ಏನು ಹಾಕಿದ್ದಾರೆ, ನಿಮ್ಮ ಲಾಯರು ಆಪೋಸಿಟ್ ಲಾಯರ್ ಏನು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ತಿಳ್ಕೊಬೋದು. ಮತ್ತು ಈ ಒಂದು ಅಪ್ಲಿಕೇಶನ್ಗಳಿಗೆ ಕೋರ್ಟ್ ಏನು ಆರ್ಡರ್ ಮಾಡಿದೆ ಅಂತ ತಿಳ್ಕೊಬೋದು. ಮತ್ತು ಜಡ್ಜ್ಮೆಂಟ್ಸ್, ಡಿಗ್ರಿ ಬಗ್ಗೆ ನೀವು ಕೂಡ ತಿಳ್ಕೊಬೋದು. ನಿಮ್ಮ ಕೋರ್ಟಲ್ಲಿ ನಿಮ್ಮ ಕೇಸು ಎಷ್ಟನೇದಿದೆ ಅಂತ ನೀವು ತಿಳ್ಕೊಬೋದು. ಮತ್ತು ನೆಕ್ಸ್ಟ್ ಡೇಟ್ ಯಾವಾಗ ಹೋಯ್ತು, ಏನಾಗ್ತಿದೆ ಅಂತ ಎಲ್ಲ ತಿಳ್ಕೊಬೋದು. ಈ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಹತ್ರ ಪ್ಲೇಸ್ಟೋರು ಅಥವಾ ಆ್ಯಪ್ ಸ್ಟೋರ್ ಇದ್ದರೆ ಈ ಒಂದು ಆ್ಯಪ್ನ ಸರ್ಚ್ ಮಾಡಿ, ಈ ಕೋರ್ಟ್ ಸರ್ವಿಸಸ್ ಅಂತ. ನೆಕ್ಸ್ಟ್ ಈ ಒಂದು ಆ್ಯಪ್ ಬಂದಿಟ್ಕೇನೆ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ನಿಮಗೆ ಅಲ್ಲಿ ಯಾವ ಸ್ಟೇಟು ಮತ್ತು ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕೋರ್ಟ್ ಕಾಂಪ್ಲೆಕ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಕೋರ್ಟ್ ಕಾಂಪ್ಲೆಕ್ಸ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಕೇಸ್ ಟೈಪ್ ಯಾವುದು ಅಂತ ಅಂದ್ಬಿಟ್ಟು, ನೆಕ್ಸ್ಟ್ ಕೇಸ್ ನಂಬರ್ ಆ್ಯಡ್ ಮಾಡಿ ಮತ್ತು ಯಾವ ಇಯರ್ ಅಂತ ಅಂದ್ಬಿಟ್ಟು ಹಾಕಿದ್ರೆ ನಿಮಗೆ ನಿಮ್ಮ ಕೇಸ್ದು ಅಲ್ಲೇ ಬಂದ್ಬಿಡುತ್ತೆ. ಈ ಒಂದು ಆ್ಯಪ್ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ.